ಉತ್ತರ ಕನ್ನಡದಲ್ಲಂತೂ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಏನು ಮೋಡನೇ ಕಟ್ಟಾಗ್ಬಿಟ್ಟಿದೆಯೇನೋ ಅನ್ನೋ ರೀತಿಯಲ್ಲಿ ನೀರು ಸುರಿತಾ ಇದೆ ದೋ ಅಂತ ಹೇಳಿ ಆ ರೀತಿಯಲ್ಲಿ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಮರಣ ಮಳೆ ಅಂತ ಯಾಕೆ ಶಬ್ದ ಬಳಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಗುಡ್ಡ ಕುಸಿದು 10 ಮಂದಿಗೆ ಈಗ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. 20ಕ್ಕೂ ಹೆಚ್ಚು ಮಂದಿ ಸಿಲುಕಿರುವಂತ ಶಂಕೆ ಇದೆ ಅಲ್ಲಿಗ. ಅಂಕೋಲಾದ ಶಿರೂರು ಬಳಿ ಆಗಿರುವಂತಹ ದುರಂತ ಇದು. ಜೆಸಿಬಿ ಮೂಲಕ ಈಗ ಮಣ್ಣು ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಧಾರಾಕಾರ ಮಳೆಗೆ ಕೆಸರು ಗದ್ದೆ ಆಗೋಗಿದೆ ಈಗ ರಸ್ತೆ. ನ್ಯಾಷನಲ್ ಹೈವೇ ಅಂತ ಅನ್ಸುತ್ತೆ ಇದು. ನ್ಯಾಷನಲ್ ಹೈವೇಯಲ್ಲಿ ಆದಂತಹ ಪರಿಸ್ಥಿತಿ. ಇದೇನು ಮಾಡೋಕ್ಕಾಗಲ್ಲ, ಕಾರಣ ಗುಡ್ಡ ಕುಸಿತಗಳು ನಿಮಗೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಆಗ್ಬಿಟ್ರೆ ಏನು ಮಾಡೋದು? ಯಾರೋ ಹೋಗಿದ್ದಾರೆ, ಇಲ್ಲಿ ಫಾಲ್ಸ್ ಹತ್ರ ನಿಂತ್ಕೊಂಡಿದ್ದಾರೆ, ನೀರ್ ಹತ್ರ ನಿಂತ್ಕೊಂಡಿದ್ದಾರೆ ಅಂತಂದಾಗ ಹೌದಪ್ಪ ಅವ್ರು ತಪ್ಪಿದೆ ಅಂತ ಹೇಳ್ಬೋದು. ಇದೇನು ಪರಿಸ್ಥಿತಿ? ಇವ್ರ ಪಾಡಿಗೆ ಇವ್ರು ಹೋಗ್ತಾ ಇದ್ದಾರೆ, ಗುಡ್ಡ ಕುಸ್ತಿದೆ, ಸಿಕ್ಕಾಕೊಂಡಿದ್ದಾರೆ. 10 ಜನ ಈಗ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಕಳೆದ ನ್ಯೂಸಲ್ಲಿ ಹೇಳ್ತಾ ಇದ್ದೀವಿ ನಿಮಗೆ 7 ಜನ ಸಾವನ್ನಪ್ಪಿದ್ರು ಅಂತ. ಈಗ ಅದರ ಸಾವಿನ ಸಂಖ್ಯೆ 10ಕ್ಕೆ ಏರಿಕೆ ಆಗಿದೆ. ಇನ್ನೂ 20ಕ್ಕೂ ಹೆಚ್ಚು ಜನ ಕೆಳಗಡೆಗೆ ಸಿಲುಕಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಅಲ್ಲಿ DC ತಹಶೀಲ್ದಾರ್ಗಳು ಅವರೆಲ್ಲ ಲಾರಿಯಲ್ಲಿ ಬಂದು ನೋಡ್ತಾ ಇದ್ದಾರೆ ಪರಿಸ್ಥಿತಿ ಏನಾಗಿದೆ ಅಂಥೇಳಿ. NDRF, SDRFನವರು, ಅಗ್ನಿಶಾಮಕ ದಳದವರು, ಪೊಲೀಸರು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಸಾಧ್ಯ ಆದಷ್ಟು ನಿಮಗೆ ಕರಾವಳಿ ಭಾಗದಲ್ಲಿ, ಪಶ್ಚಿಮ ಘಟ್ಟ ಭಾಗಗಳಲ್ಲಿ, ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಚಿಕ್ಕಮಗಳೂರು ಸೈಡ್ ಆಗಿರ್ಬೋದು, ಹಾಸನ ಆಗಿರ್ಬೋದು, ಉಡುಪಿಯ ಸೈಡ್ ಆಗಿರ್ಬೋದು, ಈ ಭಾಗಗಳಲ್ಲಿ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು 1 ತಿಂಗಳವರೆಗೂ ಕೂಡ. ಆಗಸ್ಟ್ ನಂತರ ಬೇಕಿದ್ರೆ ನೀವು ಆಚೆಗೆ ಹೋಗುವಂಥ ಪ್ರಯತ್ನ ಮಾಡಿ. ಏನಷ್ಟು ಅವಶ್ಯಕತೆ ಇದೆ ನಿಮ್ಗೆ ಹೋಗುವಂಥದ್ದು? ಆ ಭಾಗದವರಾಗಿದ್ರೆ ಪರಿಸ್ಥಿತಿ ಬೇರೆ. ಸೊ ನನ್ನ ಸಹೋದ್ಯೋಗಿ ಸ್ಥಳದಿಂದಲೇ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ 9 ಜನ ಕಾಣೆ ಆಗಿರೋದು, ಅದರಲ್ಲಿ 7 ಜನರು ಸಾವಾಗಿರೋದು ಈಗ ದೃಢಪಡಿಸಿರುವಂಥದ್ದು. ಇವತ್ತು ಜಿಲ್ಲಾ ವರಿಷ್ಠಾಧಿಕಾರಿ ನಾರಾಯಣ್ ಅವರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತಾಡಿಸ್ತೀನಿ. ಯಾವೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ, ರೆಸ್ಕ್ಯೂ ಕಾರ್ಯಾಚರಣೆ ಏನು ಮಾಡ್ತಾ ಇದ್ದಾರೆ ಅಂತ. ಸರ್, ಈಗ ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದಾರೆ, ಏನು ಈಗ ಬಾಡಿಗಳನ್ನು ತೆಗಿಬೇಕು, ಮತ್ತು ಕಾಣೆಯಾಗಿರೋದ್ರ ಬಗ್ಗೆ ಏನು? ಈಗಾಗಲೇ NDRF ಟೀಮ್ಸ್ ಬಂದಿದೆ, ತಾವು ನೋಡ್ತಾ ಇದ್ದೀರಾ. ಆಲ್ರೆಡಿ 2 ಬೋಟ್ ಒಳಗಡೆ ಹೋಗಿದೆ, ಇನ್ಕ್ಲೂಡಿಂಗ್ ಕಮಾಂಡರ್ ಹೋಗಿದ್ದಾರೆ, ಅಮಿತ್ ಅವರು. ಸೊ ಆಲ್ರೆಡಿ 1 ಬಾಡಿ ಸಿಕ್ಕಿದೆ. ಈಗ ನಮ್ಮ ಪ್ರತ್ಯಕ್ಷದರ್ಶಿ ನಮ್ಮ ರಾಜು ಮತ್ತು ಸಲೀರು ಹೇಳೋ ಪ್ರಕಾರ ಆಲ್ಮೋಸ್ಟ್ ಅಲ್ಲೇ ಒಂದು 7 ಜನ ಇದ್ದರು ಅಂತ ಹೇಳ್ತಾರೆ. ಇನ್ಕ್ಲೂಡಿಂಗ್ 1 ಟ್ಯಾಂಕರ್, 3 ಟ್ಯಾಂಕರಲ್ಲಿ ಡ್ರೈವರ್ ಮತ್ತು ಕ್ಲೀನರ್ಸ್ ಇದ್ದಾರೆ ಅನ್ನೋದು, ಅದನ್ನು ಬಾಡಿ ಸಿಕ್ಕಿದ ಮೇಲೆ ಕನ್ಫರ್ಮ್ ಆಗೋದು. ಇನ್ನೊಂದು ಹೋಗೋವಂಥ ಲಾರಿ ಇದರಲ್ಲಿ ಇವ್ರ ಮುಂದೆನೇ 1-2 ಕಾರ್ ಪಾಸ್ ಆಯಿತು ಅಂತ ಹೇಳ್ತಾರೆ. ಪಾಸ್ ಆಗಿದೆಯೋ ಅಥವಾ ಮಣ್ಣು ಕೆಳಗಡೆ ಇದೆಯೋ ನಮಗೆ ಗೊತ್ತಿಲ್ಲ. ಸರ್, ಈಗ 9 ಜನನ ಅಥವಾ 7 ಜನ ಕ್ಲಿಯರ್? ಈಗ ಅವ್ರು ಹೇಳೋರ ಪ್ರಕಾರ ದೇರ್ ಆಲ್ ಟ್ರಕ್ ಡ್ರೈವರ್ಸ್. ಆ ಮನೆಯಲ್ಲಿದ್ದವರು 4 ಜನ, ಮನೆಯಲ್ಲಿರೋರು 4 ಜನ, 5 ಜನ ಇದ್ದಾರೆ. ಬೇರೆಯವರು ಲಾರಿ ಡ್ರೈವರ್ಸು. ಅಲ್ಲ, ನಾನು ಹೇಳೋದು ಯಾರು ಮನೆ ಇದ್ದವರು ಪ್ಲಸ್ ಟೀ ಕುಡ್ಕೊಂಡಿದ್ದಂಥ ಲಾರಿ ಡ್ರೈವರ್ಸು. ಅದು ಯಾರು ಕರೆಕ್ಟಾಗಿ ನಮಗೆ ನಂಬರ್ ಹೇಳೋಕ್ಕಾಗಲ್ಲ. ಸರ್, ಈಗ 1 ಬಾಡಿಯನ್ನು ಈಗ ತೆಗಿತಾರಂತ ಯಾರು ಗುರುತು ಏನಾದ್ರು ಪತ್ತೆ ಆಗಿದೆ ಹೇಗೆ ಸರ್? ಅದು ಲೇಡಿ ಅಂತ ಒಂದು ಗೊತ್ತಾಗಿದೆ, ನಾವು ಹೇಳ್ತೀವಿ. ಈಗ ಆಲ್ರೆಡಿ NDRF ಅವರು ಬೇರೆ ಬಾಡೀಸ್ ಎಲ್ಲಿ ಸಿಗ್ತದೆ ಆಲ್ರೆಡಿ ರೆಸ್ಕ್ಯೂ ಆಪ್ರೇಷನ್ನ ಚಾಲೂ ಮಾಡಿದ್ದೀವಿ. ಮತ್ತು ಈ ಮಣ್ಣನ್ನು ತೆಗೆಯೋದಕ್ಕೆ ಆಲ್ರೆಡಿ ಮಿಷನರಿ ಯೂಸ್ ಮಾಡ್ತಾಯಿದ್ವಿ. ಬಟ್ ಹೆವಿ ರೈನ್ ಇರೋದ್ರಿಂದ ಆ ರಸ್ತೆ ಕಾರಣಕ್ಕೂ ಸಹ ನಾವು ಮಾಡೋಕ್ಕಾಗ್ತಾಯಿಲ್ಲ. ಇನ್ನೂ ಸ್ಟಿಲ್ ಲ್ಯಾಂಡ್ ಸ್ಲೈಡ್ ಆಗ್ತಾಯಿದೆ. ಸೊ NDRF, ಫೈರ್ ಆ್ಯಂಡ್ ಸರ್ವಿಸಸ್ ಅವರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಒಟ್ಟಾಗಿ ನಾವು DC ಅವರು, CO ನಾವೆಲ್ಲ ಇಲ್ಲೇ ಇದ್ದೀವಿ. ದೆನ್ ನಮಗೆ ಸರ್ಕಾರ ಎಲ್ಲ ಸೂಚನೆಗಳು ಕೊಟ್ಟಿದೆ. ಅದಕ್ಕೆ ರೆಸ್ಕ್ಯೂ ಸಂಬಂಧಪಟ್ಟಂಗೆ ಇನ್ನೂ ಏನೇನು ಕ್ರಮಗಳು ತಗೋಬೇಕು ಮಾಡ್ತೀವಿ. ಈಗಾಗಲೇ ಈ ಗಂಗಾವಳಿ ಸುತ್ತಮುತ್ತ 2 ಕಡೆ ಹೈವೇದಲ್ಲಿ ಏನೋ ಸುತ್ತ ಮತ್ತು ಬ್ಯಾಂಕ್ಸಲ್ಲಿರುವಂಥ ಎಲ್ಲ ಕಡೆ ಜನ ಎಲ್ಲ ಮನೆಯಲ್ಲೂ ನಾವು ವೆಕೇಟ್ ಮಾಡಿದ್ದೀವಿ. ಹೈವೇದಲ್ಲಿ ಸಹ ರೋಡು 2 ಕಡೆ ಟ್ರಾಫಿಕ್ನ ಡೈವರ್ಟ್ ಮಾಡಿದ್ದೀವಿ. ಮತ್ತು ಇಲ್ಲಿ ಯಾವುದು ಈ ಗುಡ್ಡದ ಪ್ರದೇಶದಲ್ಲಿ ಮನೆ, ಈ ಮಠ ಯಾವುದು ಇಲ್ದಿರೋ ಅಲ್ಲಿ ಎಲ್ಲರನ್ನೂ ಎವ್ಯಾಕ್ಯುಯೇಟ್ ಮಾಡಿಸ್ತಾ ಇದ್ದೀವಿ. ಸೊ ಬಿಕಾಸ್ ಆಫ್ ಮಳೆ ತುಂಬ ಜಾಸ್ತಿ ಇರೋದ್ರಿಂದ ಯಾವಂಥರ ಆಗ್ತಾಯಿದೆ, ಜನಗಳು ಸುರಕ್ಷಿತವಾಗಿ ಮತ್ತು ಹೈಯರ್ ಪ್ಲೇಸಸ್ ಇರಬೇಕಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಶಾಲೆಗಳಿಗೆ ರಜೆ ಎಲ್ಲ ಕೊಟ್ಟಿದೆ. ಸೊ ದಟ್ ನಾವು 24 hours ಪೊಲೀಸ್ ವಿ ಆರ್ ಆನ್ ದಿ. ನನ್ನ ಸಹೋದ್ಯೋಗಿ ಈಗ ನವೀನ್ ಸಾಗರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನವೀನ್, ಅಲ್ಲಿ ಹೇಳ್ತಾ ಇದ್ರು DC ಅವರು, ಇನ್ನೂ ಕೂಡ ಈ ಪರಿಸ್ಥಿತಿ ಹೆಚ್ಚಾಗ್ತಾ ಇದೆ ಅಂತೇಳಿ. ಅಂದ್ರೆ ಲ್ಯಾಂಡ್ ಸ್ಲೈಡ್ ಇನ್ನೂ ಆಗ್ತಾ ಇದೆಯಾ, ಭೂಕುಸಿತ ಆಗ್ತಾ ಇದೆಯಲ್ಲ ಇನ್ನೂ ಕೂಡ? ಅರುಣ್, ಈಗ ಮಳೆ ಹೆಚ್ಚಾಗ್ತಾ ಇದೆ, ಅದ್ರ ಜೊತೆಗೆ ಮತ್ತೆ ಈ ಭಾಗದಲ್ಲಿ ಸಣ್ಣ ಪುಟ್ಟ ಕುಸಿತಗಳಾಗ್ತಾ ಇದ್ದಾವೆ. ಈಗ ನಾವು ಇದ್ದಾಗಲೇ 1-2 ಕಡೆ ಈಗ ಸಣ್ಣ ಪ್ರಮಾಣದಲ್ಲಿ ಈಗ ಗುಡ್ಡ ಕುಸಿತವಾಗಿದ್ದು
ಹಾಗಾಗಿ ಈ ಭಾಗದಲ್ಲಿ ರಸ್ತೆ ಸಂಚಾರ ಕೂಡ ಬಂದಾಗಿರುವಂತದ್ದು, ಜೊತೆಗೆ ಜನರಿಗೂ ಕೂಡ ಈಗ ಪ್ರವೇಶವನ್ನ ನಿಷೇಧ ಮಾಡಿರುವಂತದ್ದು. ಇನ್ನು ಆ ಕಾರ್ಯಾಚರಣೆಗೆ ಮಳೆ ಅಡ್ಡಿಯಾಗಿದೆ. ಒಂದು ಮಹಿಳೆಯ ಶವ ಈಗ ನೀರಿನಲ್ಲಿ ಕೊಚ್ಚಿ ಹೋಗಿ ಅದು ಸಿಕ್ಕಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ 20ಕ್ಕೂ ಹೆಚ್ಚು ಜನರು ಈಗ ಸಿಕ್ಕಿರುವಂತಹ, ಅಂದ್ರೆ ಆ ಮಣ್ಣಿನಲ್ಲಿ ಭೂಸಮಾಧಿ ಆಗಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಿರುವಂತದ್ದು. ಇನ್ನು ಈ ಭೂಕುಸಿತದಿಂದ ಆದಂತಹ ಏನು ಒಂದು ಅಂಗಡಿ ಹೋಗಿದೆ, ಅದ್ರ ಜೊತೆಗೆ ಒಂದು ಮನೆಯೂ ಕೂಡ ಈಗ ಸಂಪೂರ್ಣವಾಗಿ ನೆಲಸಮವಾಗಿರುವಂತದ್ದು. ಅದರಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಈಗ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು. ಅರುಣ. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಧಾರಾಕಾರ ಮಳೆಗೆ ಕೆಸರುಗದ್ದೆ ಅಂತ ಆಗೋಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಣ ಮಳೆ ಆಗೋಗಿದೆ. ಸೊ ಅಲ್ಲಿ ಪರಿಸ್ಥಿತಿ ಈಗ ಭೂಕುಸಿತ ಆಗ್ತಾನೆ ಇದೆ, ಇನ್ನೂ ಕೂಡ ಹೆಚ್ಚಾಗ್ತಾ ಇದೆ ಅಂತಿದ್ದಾರೆ. ಕಾರಣ ಮಳೆ ಮಾತ್ರ ನಿಲ್ತಾನೆ ಇಲ್ಲ ಅಲ್ಲಿ. ಸೊ ಹಾಗಾಗಿ ಈ ಭಾಗಗಳಿಗೆ ಜನ ಹೋಗುವಂಥದ್ದನ್ನು ಸ್ವಲ್ಪ ನೀವು ಹೋಗದೇ ಇದ್ರೇ ಬೆಟರ್ ಅಂತ ಕಾಣಿಸುತ್ತೆ. ಆ ಭಾಗದಲ್ಲಿರುವಂಥವರೇ ಆಗಿದ್ದರೂ ಸಹ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಕಾರಣ ಪರಿಸ್ಥಿತಿಗಳು ಸರಿ ಇಲ್ಲ ಆ ಭಾಗದಲ್ಲಿ. ಕಾರಣ ವಿಪರೀತವಾಗಿ ಮಳೆ ಸುರಿತಾ ಇರೋದ್ರಿಂದ ಭೂಕುಸಿತ ಎಲ್ಲಿ ಯಾವ ಸಮಯದಲ್ಲಿ ಆಗುತ್ತೆ ಅಂತ ಗೊತ್ತಾಗೋದಿಲ್ಲ. ರಸ್ತೆ ಬದಿಯಲ್ಲಿ ಈಗಷ್ಟೇ ಕಾಮಗಾರಿಗಳನ್ನೆಲ್ಲ ಮಾಡಿ ಹೊಸ ರಸ್ತೆಗಳನ್ನೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಕಡಿದಾಗಿರುವಂತಹ ಬೆಟ್ಟ ಗುಡ್ಡಗಳೇನಿರುತ್ತೆ ಅಂತಂದರೆ ಬಿರುಕು ಬಿಟ್ಟಿರುತ್ತೆ. ಮಳೆಯಿಂದಾಗಿ ಅದು ಜರಿದು ಬೀಳುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ನೀವು ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ಕಾರಿನ ಮೇಲೆ ಬೀಳ್ಬೋದು, ಗೊತ್ತಾಗೋದಿಲ್ಲ. ಒಳಗಡೆಗೆ ಮಣ್ಣು ಬಿದ್ದಿದೆ ಅಂತ ಯಾರೋ ಸುಮ್ಮನೆ ಆಗ್ಬಿಟ್ಟಿರ್ತಾರೆ. ಆಮೇಲೆ ಇನ್ಯಾವತ್ತೋ ನೀವು ಕೆಳಗಡೆಗಿರೋದು ಗೊತ್ತಾಗ್ಬಿಟ್ರೆ ಯಾರಾದರೂ ನೋಡಿದ್ರೆ ಒಳ್ಳೇದು, ನೋಡದೇ ಇದ್ರೆ ಕಥೆ ಏನು ನಿಮ್ಮದು?